ಮೋಸ್ಟ್ ಕಾಮನ್ ಆಗಿ ಸಾಕಷ್ಟು ಜನ ಕ್ಲೈಂಟ್ಸ್ಗೆ ಇದೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಪ್ರೈಮರಿ ಸೋರ್ಸ್ ಆಫ್ ಪ್ರೋಟೀನ್ ಆಗಿ ನಾವೇನು ಇಟ್ಕೋಬೋದು ಊಟದಲ್ಲಿ. ಇವತ್ತು ಬೇಳೆ ಸಾರು ಮಾಡಿದ್ದೆ ಅಥವಾ ದಾಲ್ ರೆಸಿಪಿ ಮಾಡಿದ್ದೆ, ಪ್ರೋಟೀನ್ಗೆ ಸಾಕಲ್ವಾ ಅಂತ ಒಂದು ಕ್ವೆಶನ್ ಬರುತ್ತೆ. ಹೌದು, ಬೇಳೆಗಳಲ್ಲಿ ದಾಲ್ಗಳಲ್ಲಿ ಪ್ರೋಟೀನ್ ಇರುತ್ತೆ, ಆದರೆ ಅದನ್ನು ಪ್ರೈಮರಿ ಸೋರ್ಸ್ ಆಫ್ ಪ್ರೋಟೀನ್ ಆಗಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 100 ಗ್ರಾಮ್ಸ್ ದಾಲ್ ಯಾವುದೇ ಥರದ ಬೇಳೆನ ನಾವು ತೊಗೊಂಡ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದು 15ರಿಂದ 20 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ 30ರಿಂದ 45 ಗ್ರಾಮ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಲಿ ಒಂದು ಕಂಪ್ಲೀಟ್ ಪ್ರೋಟೀನ್ ಆಗಬೇಕಂದ್ರೆ 9 ಅಮೈನೋ ಆಸಿಡ್ಸ್ ಇರಬೇಕು. ಬಟ್ ದಾಲ್ಗಳಲ್ಲಿ 9 ಅಮೈನೋ ಆಸಿಡ್ಸ್ ಇಲ್ಲ. ಸೊ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ನಿಮಗೆ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದು, ಪ್ರೋಟೀನ್ ಯಾವ್ಯಾವ ಊಟದ ಪದಾರ್ಥಗಳಲ್ಲಿ ಸಿಗುತ್ತೆ, ಸೊ ಹೇಗೆ ನಾವು ಪ್ರೋಟೀನ್ನ ನಮ್ಮ ಊಟದಲ್ಲಿ ಅಳವಡಿಸ್ಕೋಬೋದು ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಥ್ಯಾಂಕ್ ಯು.